ಬಂಟಯ್ಯ ಮುಂದೆ ಹೋಗ್ತಾನೆ. ಕಪ್ಪೆಗಳು ನೀರು ಇಲ್ಲದ ಗುಂಡಿಯಲ್ಲಿ ಒದ್ದಾಡುತ್ತಿರುತ್ತವೆ. ಕಪ್ಪೆ ಬಂಟಯ್ಯನ ಕಂಡು, ಯಾರಾದ್ರೂ ಮಾರಾಯ ನಮ್ಮನ್ನು ನೀರಿಗೆ ಬಿಟ್ರೆ ಮುಂದೆ ಅವನ ಕಷ್ಟ ನಾವು ಕಾಪಾಡ್ತೀವಿ. ಅದನ್ನು ಕೇಳಿ ಬಂಟಯ್ಯ ಕಪ್ಪೆಗಳನ್ನು ನೀರಿಗೆ ಬಿಟ್ಟು ಹೋಗ್ತಾನೆ. ಬಂಟಯ್ಯ ಮುಂದೆ ಹೋಗ್ತಾ ಜೀರುಂಡೆ ಹುಳುಗಳು ಒಣಗಿರೋ ಇಂಡಳಲ್ಲಿ ಇರುತ್ತವೆ. ಆ ಹುಳುಗಳಿಗೆ ಊಟಕ್ಕೆ ತೊಂದರೆಯಾಗಿರುತ್ತೆ. ಹುಳುಗಳು ಬಂಟಯ್ಯನ ಕಂಡು, ಯಾರಾದ್ರೂ ಮಾರಾಯ ನಮ್ಮನ್ನ ಹಸಿ ಇಂಡಳಗ್ ಬಿಟ್ರೆ ಮುಂದೆ ಅವನ ಕಷ್ಟ ನಾವು ಕಾಪಾಡ್ತೀವಿ. ಬಂಟಯ್ಯ ಅದನ್ನು ಕೇಳಿ ಆ ಹುಳುಗಳನ್ನ ಹಸಿ ಇಂಡಳಿಗೆ ಬಿಡ್ತಾನೆ. ಬಂಟಯ್ಯ ಮುಂದೆಗೆ ಹೋಗ್ತಾನೆ. ಬಹಳ ದೂರ ಹೋದ ಅಲ್ಲಿ ನಿಂತು ನೋಡ್ತಾನೆ. ದೂರದಲ್ಲಿ ಒಂದು ಆಲದ ಮರ. ಅದು 700 ಎಲೆ ಅಗಲ ಇದೆ. ಆ ಮರದಲ್ಲಿ ಹತ್ರ ಹೋಗಿ ಸುತ್ತ ನೋಡ್ತಾನೆ. ಆ ಮರದಲ್ಲಿ ಹೊಳೆ ಕಡೆ ಬಾಗಿರುವ ಒಂದು ಕೊಂಬೆಯಲ್ಲಿ ಒಬ್ಬ ಹೆಂಗಸಿನ ಮುಂಡ ನೇತಾಡುತ್ತಿದೆ. ಅದನ್ನ ನೋಡಿ ಬಂಟಯ್ಯ ಗಾಬರಿಪಟ್ಟು, ಕಾಲು ಮೇಲೆ ಶರೀರ, ಕೆಳಗೆ ನಡುನೀರಿನಲ್ಲಿ ನೇತಾಡ್ತಾ ಇದೆ. ಇದೇನು ಅಂತ ಪರೀಕ್ಷೆ ಮಾಡಲೇಬೇಕು. ಮುಂದೆ ಹೋಗಿ ತರಗಿನ ಗುಡ್ಡೆ ಒಳಗಡೆ ಹೋಗಿ ಅವಿತು ಕೂತ್ಕೋತಾನೆ. ಸ್ವಲ್ಪ ಹೊತ್ತು ಆದ ಮೇಲೆ ಒಬ್ಬ ರಾಕ್ಷಸಿ ಅವಳ ಕೈಯಲ್ಲಿ ಮತ್ತೆ ಹೆಗಲ ಮೇಲೆ ದನದ ಹೆಣ ಹೊತ್ಕೊಂಡ್ ಬರ್ತಾಳೆ. ಅದನ್ನ ಕೆಳಗೆ ಮಡ್ಗಿ ರಾಕ್ಷಸಿ ಆ ಮುಂಡನ ತಂದು ತಲೆಯನ್ನ ತಂದು ಎರಡನ್ನ ಸೇರಿಸಿ ಮರ್ಜೋಳ್ಳಿ ಕಡ್ಡಿ ತಕೊಂಡು ಮಂತ್ರಿಸುತ್ತೆ. ಆ ಹೆಂಗಸಿಗೆ ಜೀವ ಬರುತ್ತೆ. ನನಗೆ ಅಡುಗೆ ಮಾಡುವಂತ ಮಾಂಸ ಕತ್ತರಿಸಿ ಕೊಡುತ್ತದೆ. ರತ್ನನಾರಿ ತನ್ನ ಸಣ್ಣಕ್ಕಿ, ಅನ್ನ, ಸಣ್ಣ ಬೇಳೆ, ಸಾರು ಬೇರೆ ಮಾಡ್ಕೋತಾಳೆ. ರಾಕ್ಷಸಿ ಬೆಳಗ್ಗೆ ಎದ್ದು ಶಿಕಾರಿಗೆ ಹೋಗಬೇಕು. ರತ್ನನಾರಿಯನ್ನು ಕಡಿದು ತಲೆ ಮರದ ಪೊಟ್ಟರೆಯಲ್ಲಿಟ್ಟು ಮುಂಡನ ನಡುನೀರಿನ ಕೊಂಬೆಗೆ ನೇತಾಕಿ ಬೇಗ ಹೋಗುಗುತ್ತೆ. ಬಂಟಯ್ಯ ರಾಕ್ಷಸಿ ಹೋದ್ಮೇಲೆ ಮುಂಡನ ಬಿಚ್ಕೊಂಡು ಬಂದು ಅವಳ ತಲೆನೂ ತಂದು ಸೇರಿಸಿ ಅಲ್ಲೇ ಇದ್ದ ಮರ್ಜೋಳ್ಳಿ ಕಡ್ಡಿಯಿಂದ ಮಂತ್ರಿಸಿದ ಅವಳಿಗೆ ಜೀವ ಬಂತು. ನೀನು ಯಾರು, ಇಲ್ಲಿಗೆ ಯಾಕೆ ಬಂದೆ? ಇಂತಹ ತ್ರಿಪುರ ಸುಂದರಿ ನೀನು ಇಲ್ಲೇಕಿದ್ದೀಯಾ? ಈ ರಾಕ್ಷಸಿ ಯಾರು? ನಿನ್ನ ಕಡಿದು ಬಿಟ್ಟು ಹೋಗುತ್ತಲ್ಲ ಯಾಕೆ? ನಾನು ದೇವಲೋಕದವಳು. ನನ್ನ ಹೆಸರು ರತ್ನನಾರಿ. ಅಲ್ಲಿಂದ ರಾಕ್ಷಸಿ ಅಪಹರಿಸಿಕೊಂಡು ಬಂದು ಈ ರೀತಿ ಮಾಡ್ತಿದೆ. ಆಗ ರತ್ನನಾರಿ ಬಂಟಯ್ಯನಿಗೆ ಅಡುಗೆ ಮಾಡಿ ಊಟಕ್ಕೆ ಹಾಕಿ, ನಮ್ಮ ತಾಯಿ ಬರುವ ಸಮಯವಾಗಿದೆ, ಅದು ಹೇಗಿತ್ತು ಹಾಗೆ ಮಾಡಿಬಿಟ್ಟು ಹೋಗು. ಇಲ್ಲ, ಕೆಲವು ವಿಷಯಗಳನ್ನು ಕೇಳಬೇಕು. ನಿನ್ನನ್ನು ನಾನು ಕರೆದುಕೊಂಡು ಹೋಗ್ಬೇಕು. ಅಷ್ಟು ಸುಲಭವಲ್ಲ ನನ್ನನ್ನು ಕರೆದುಕೊಂಡು ಹೋಗಕ್ಕೆ. ಆ ರಾಕ್ಷಸಿ ಕಣ್ಣಿಗೆ ಕಂಡ್ರೆ ನಿಮ್ಮನ್ನು ತಿನ್ನುತ್ತಾಳೆ. ಅದಕ್ಕೆ ರಾಕ್ಷಸಿಯನ್ನು ಸಾಯಿಸೋಣ. ಅವಳನ್ನ ಅಷ್ಟು ಸುಲಭವಾಗಿ ಸಾಯಿಸೋಕೆ ಆಗಲ್ಲ. ರತ್ನನಾರಿ, ಅವಳ ಜೀವದ ಗುಟುಕ್ ಎಲ್ಲಿರುತ್ತದೆ? ಅದನ್ನು ತಿಳಿದು ಹೇಳಬೇಕು. ಆಯ್ತು, ನಾನಿವತ್ತು ಸಂಜೆ ಕೇಳ್ತೇನೆ. ನಂತರ ಆ ರಾಕ್ಷಸಿ ಮಾಡಿದ ರೀತಿ ಅವಳನ್ನು ಕತ್ತರಿಸಿ ನೇತಾಕ್ಬಿಟ್ಟು ಆ ತರಗಿನ ಗುಡ್ಡೆಗೆ ಬರ್ತಾನೆ. ಸಂಜೆ ರಾಕ್ಷಸಿ ಬರುತ್ತಾಳೆ. ಬೇಟೆಯಾಡಿದ ಮಾಂಸ ಕೆಳಗಡೆ ಮಡ್ಗಿ, ಮುಂಡ ಮತ್ತು ತಲೆನ ತಂದು ಸೇರಿಸಿ ಮರ್ಜೋಳ್ಳಿ ಕಡ್ಡಿ ತಕೊಂಡ್ ಜೀವ ಮಾಡಿ ರತ್ನನಾರಿ ಅಡಿಗೆ ಮಾಡಿ ನಂತರ ಸಮಾಧಾನದಲ್ಲಿ ಊಟಕ್ಕೆ ಬಡಿಸ್ತಾಳೆ. ಸಂತೋಷದಲ್ಲಿ ಊಟ ಮಾಡಿ ಎಲೆ ಅಡಿಕೆ ತಾಂಬೂಲ ತಿಂತ ತಿಂತ ಒನಕೆ ತಕೊಂಡು ರಾಕ್ಷಸಿ ಹಲ್ಲು ಚುಚ್ಚುತ್ತಾ ಕುಳಿತಿದೆ. ಅವ್ವಾ, ಏನವ್ವಾ, ನನ್ನ ಕಡದು ಬೇರೆ ಬೇರೆ ಮರಕ್ಕೆ ನೇತಾಕ್ಬಿಟ್ಟು ಹೋಯ್ತಿಯಲ್ಲ. ನಿನ್ಗೇನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ನೋಡೋರು ಯಾರು? ನನ್ನ ಸಾಯಿಸೋಕೆ ಈ ಭೂಮಿಲೇ ಹುಟ್ಟಿಲ್ಲ. ನಿನ್ನ ಜೀವದ ಗುಟುಕ್ ಎಲ್ಲಿದೆ? ಅದನ್ನು ನನ್ಗೆ ಹೇಳ್ಕೊಡು. ಆಗ ರಾಕ್ಷಸಿಗೆ ಕೋಪ ಬರುತ್ತೆ. ಯಾವತ್ತು ಕೇಳದೆ ಇವತ್ತು ಯಾಕೆಂಗೆ ಕೇಳ್ತಾ ಇದ್ದಿ? ನನ್ ಕಡ್ದು ಹೀಗೆ ಹೋಯ್ತಿಯಲ್ಲ, ನಿಂಗೇನಾದ್ರೂ ತೊಂದರೆ ಆದ್ರೆ ನಾನು ತಿಳ್ಕೊಳ್ಳೋದು ಬೇಡ್ವಾ? ಯಾವನೋ ಬಂದಿದ್ನೇನೋ, ಅದಕ್ಕೆ ನಾನು ಕೇಳ್ತಾ ಇದ್ದಿ. ನೀನ್ ನನ್ನ ಕತ್ರಿಸಿ ನೇತಾಕಿ ಹೋಗ್ತೀಯಾ? ನನ್ನ ಹತ್ರ ಯಾರವ್ವ ಬರ್ತಾರೆ, ಅದಕ್ಕೆ ಕೇಳ್ದೆ. ಅಷ್ಟೇ ತಾನೇ, ಹೇಳ್ತೀನಿ ಕೇಳು. ಹಿಂಗೇ ಆಯ್ತದೆ ನನ್ನ ಜೀವದ ಗುಟ್ಕು. ಒಂದ್ ಬಾವಿ 12 ಆಳುದ್ದ ನೀರು. ಆ ನೀರು ಬಸ್ತಿ ಒಳಗಡೆ ಇಳಿದಿ 3 ಸಾಲ್ ಮಡಿಕೆ. ಅದ್ರಲ್ಲಿ ಮಧ್ಯ ಸಾಲಿನ ಮಡಿಕೆಯಲ್ಲಿ 1 ಮಡಿಕೆ ನಿಲ್ಕಿದ್ರೆ ಇನ್ನೊಂದು ಮಡಿಕೆ ಒಳಗಡೆ ಒಂದು ಪೆಟ್ಟಿಗೆ. ಆ ಪೆಟ್ಟಿಗೆ ಒಳಗಡೆ ಮುಚ್ಚಳ ತೆಗೆದ್ರೆ ಮುಳ್ಳು ಪಂಜರ. ಮುಚ್ಚಿರೋ ಒಂದು ಗಿಳಿ ಇದೆ. ಆ ಗಿಳಿ ಸತ್ರೇನೆ ನನ್ನ ಸಾವು.